ಸರ್ ಆಮೇಲೆ ಇನ್ನೊಂದು, ನೀವು ಸಂಸ್ಕೃತ ಕಲಿಯೋಕ್ಕೆ ಒಂದಿಷ್ಟು ದಿನ ಕಲ್ತಿದ್ರಿ, ಅದನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಥವಾ ಯಾರೋ ಒಬ್ಬರನ್ನ ಟೀಚರ್ ಇಟ್ಕೊಂಡಿದ್ರಿ ಅಂತ ಬಹುಶಃ ಎಸ್ ಎಂ ಕೃಷ್ಣ ನಿಮಗೆ ಸಜೆಸ್ಟ್ ಮಾಡಿದ್ರು ಅನ್ನೋಂಥದ್ದು ಆ ಥರದ್ದೇನಾದ್ರು ಇತ್ತ ಸರ್? ಕೆಲವೊಂದಿಷ್ಟು ಇಲ್ಲ, ಅದು ನಾನು ಸಂಸ್ಕೃತ ಕಲ್ತಿದ್ದೇನೆಂದರೆ, ನಾನು ಒಬ್ಬ ದೇವೇಗೌಡರದ್ದು ಬರ್ತಡೇ ಇತ್ತು, 50ನೇ ವರ್ಷದ ಬರ್ತಡೇ. ಈ ಮಂಡ್ಯದಲ್ಲಿ ಒಬ್ರು ಜಯರಾಮ್ ಅಂತ ಇದ್ರು, ಗೊತ್ತಿದೆ ನಿಮ್ಗೆ? ಎಷ್ಟು ಜಯರಾಮ್ ಅಂತ ಮಂತಿದ್ರು ಅವರು. ನಾನು ಈ ಗ್ರಾನೈಟ್ ಮಾಡ್ತಿದ್ನಲ್ಲ, ಅವ್ರು ನಂದೇನೋ ಒಂದು ಕೆಲಸ ಇತ್ತು, ಅವ್ರು ಮಾಡ್ಕೊಡ್ಲಿಲ್ಲ, ಅದು ಬೇರೆ ವಿಚಾರ. ಅವ್ರು ನನಗೆ 12 ಲಕ್ಷ ರೂಪಾಯಿ ಫೈನ್ ಹಾಕ್ಬಿಟ್ರು, ನೀನು ಮಠಕ್ಕೆ ತುಪ್ಪ ಕೊಡಿಸ್ಬೇಕು ಅಂತ. ಆ ಪ್ರೋಗ್ರಾಮ್ಗೆ ಸ್ವಾಮೀಜಿದು 50th ಬರ್ತಡೇ ಕುಂಬಳಗೌಡ್ತಾವು ನಡೀತದು. ನಡಿಬೇಕಾದ್ರೆ ನಾನು ಸಾಯಿಬಾಬಾ ಅವ್ರದ್ದು ಬರ್ತಡೇ, ಇವ್ರದ್ದು ಸ್ವಾಮೀಜಿದು ಬರ್ತಡೇ, ಒಂದು 200 ಜನ ಸ್ವಾಮಿಗಳು ಬಂದಿದ್ರು, ಎಲ್ಲ ರಾಜ್ಯದ ಫುಲ್ ಎಲ್ಲರಿಗೂ ಕರೆಸಿದ್ರು. ಸೊ ಅವ್ರು ಬಂದಿದ್ರು. ನಾನು ಸಾಯಿಬಾಬಾ ನೋಡಿದ್ದು ಅದು ಸೆಕೆಂಡ್ ಟೈಮ್ ಅಂತ ಕಾಣ್ತದೆ. ಸೆಕೆಂಡ್ ಟೈಮ್ ದೂರದಿಂದ ನೋಡಿದೆ. ಆವತ್ತು ಫಂಕ್ಷನಲ್ಲಿ ಸ್ವಲ್ಪ ಮುಂದೆ ಕೂತ್ಕೊಂಡು ನಾವು ಪಬ್ಲಿಕ್ ಮೀಟಿಂಗಲ್ಲಿ ನೋಡಿ, ನನ್ನ ಜೊತೆ ನಮ್ಮ ವಿಶ್ವನಾಥ್ ರೆಡ್ಡಿನೂ ಇದ್ದರು. ನಾವಿಬ್ಬರು ಹೋಗಿದ್ದು ಅಲ್ಲಿಗೆ, ಅದನ್ನು ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿದ್ದು. ದುಡ್ಡು ಕೊಟ್ಬಿಟ್ಟಿದ್ದೆ ನಾನು, ನೀವೆಲ್ಲರೂ ತೊಗೊಳ್ಳಿ ತುಪ್ರಾನ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟಿದ್ದೆ. ಪ್ರೋಗ್ರಾಮ್ಗೆ ನಾನು ಹೋಗಿದ್ದೆ, MLA ಇದ್ದೆ, ಹೋಗಿದ್ದೆ. ಹೋದಾಗ ಸಾಯಿಬಾಬಾ ಒಂದು ಭಾಷಣ ಮಾಡಿದ್ರು. ಅವರು ಸ್ಟಾರ್ಟಿಂಗಲ್ಲೇ ಸಾಯಿಬಾಬಾ ದೇವೇಗೌಡರು ಮುಖ್ಯಮಂತ್ರಿಗಳಂತ ದೇವೇಗೌಡ್ರೆ ಅಂತ ಹೇಳಿಲ್ಲ, ಪ್ರಧಾನಮಂತ್ರಿಗಳು ಅಂತ ದೇವೇಗೌಡ್ರೆ ಅಂದರು. ಇಡೀ ಕ್ರೌಡ್ ಓ ಅಂದ್ಬಿಡ್ತು. ತಿರ್ಗಾ ಇನ್ನೊಂದ್ಸತಿ ಸೆಕೆಂಡ್ ಟೈಮು ಪ್ರಧಾನಮಂತ್ರಿಗಳಂತ ದೇವೇಗೌಡ್ರೆ ಅಂದರು. ಅದಾದಮೇಲೆ 8 ಶ್ಲೋಕ, ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ಟು ಅವರು ನಿಲ್ಲಿಸಿದ್ರು. ಎಲ್ಲ ಮಠ ಸ್ವಾಮಿಗಳಿಗೆಲ್ಲ ಒಂದಷ್ಟು ಬೈದರು, ನೀವು ದುಡ್ಡು ಇಟ್ಕೊಂಡಿದ್ದೀರಿ, ದುಡ್ಡು ವೇಸ್ಟು, ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು. ದುಡ್ಡು ಒಂದು ಕಡೆ ಸೇರ್ತು ಅಂತಂದರೆ ಎಲ್ಲ ಶುಗರು BP ಎಲ್ಲ ಬಂದ್ಬಿಡ್ತಾರೆ. ಬ್ಲಡ್ ಒಂದು ಕಡೆ, ದುಡ್ಡು ಒಂದು ಕಡೆ ಇತ್ತು ಅಂತಂದರೆ ಕಳ್ಳರು, ಕಾಕರು, ಕುಡಿಕೆ ಮಡಕೆಯಲ್ಲಿ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಅವರು ಇವರೆಲ್ಲ ಬಂದ್ಬಿಡ್ತಾರೆ. ಸೊ ಶುಡ್ ಬಿ ಸರ್ಕ್ಯುಲೇಟೆಡ್, ಸಮಾಜಕ್ಕೆ ಹಾಕಬೇಕು, ಸೋಷಿಯಲ್ ಸರ್ವಿಸ್ ಮಾಡಿ ಅಂತ ಮಠದವ್ರಿಗೆ ಹೇಳಿದ್ರು. ನೀವು ಒಂದು ಕಡೆ ಇಡಕ್ಕೆ ಹೋಗ್ಬೇಡಿ, ಡೇಂಜರ್ ಅದು, ಸಮಾಜಕ್ಕೆ ಹೋಗ್ಬೇಕು, ವಾಪಸ್ ನಿಮ್ಗೆ ಬರ್ತದೆ ಹಂಗೆ ಅಂತ ಅವ್ರು ಹೇಳ್ತಾಯಿದ್ರು. ಅದು ಹೇಳ್ಬಿಟ್ಟು 7-8 ಶ್ಲೋಕ ಹೇಳಿದ್ರು. ಇನ್ನು ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ದೀನಿ, ಕೊಡ್ರಿ ಆ ಕ್ಯಾಸೆಟ್ ಅಂತ, ಇನ್ನೂ ಅವ್ರು ಕೊಡ್ತಾಯಿಲ್ಲ ಅವರು. ಆ ಶ್ಲೋಕ ಭಾಷಣ ಕೇಳ್ಬಿಟ್ಟು ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುವಲ್ ಸ್ಪೀಚ್ ಫ್ರಮ್ ಎ ಧರ್ಮಪೀಠದಿಂದ ಕೇಳಿದ್ದೆ ನಾನು ಇಲ್ಲಿವರೆಗೂ. ಆವತ್ತು ಬರಬೇಕಾದ್ರೆ ಪಂದ್ರಪಾಳ್ಯ ತಗ ಬರ್ಬೇಕಾದ್ರೆ ನಮ್ಮ ವಿಶ್ವನಾಥ್ ರೆಡ್ಡಿ ಕೇಳಿದೆ, ಯಾರೋ ಒಬ್ಬನ ಹುಡುಕ್ರಿನ ಸ್ವಲ್ಪ ಇದು ಕತ್ಕೋಬೇಕು ಅಂತ. ದೆನ್ ಅವ್ರು ಯಾರೋ ಒಬ್ಬರನ್ನ ಉಳ್ಳಾಳ ಯಾರ ಹೆಸರು ವಾಸುದೇವ್ ಬಳ್ಳಾಳ್ ಅಂತ ಒಬ್ರನ್ನ ಹುಡುಕಿ ಇವ್ರು ಕೊಟ್ಟರು, ಕರ್ಕೊಬಂದ್ರು ನನ್ನ ಹತ್ರಕ್ಕೆ. ಸೊ 1 ವರ್ಷ ಅವ್ರನ್ನ ಇಟ್ಕೊಂಡೆ. ಅದಾದಮೇಲೆ ಇನ್ನೊಬ್ಬರನ್ನ ಇಟ್ಕೊಂಡೆ, ಒಂದಷ್ಟು ಕಲ್ತ್ಕೊಂಡೆ. ಎಷ್ಟೋ ಟೈಮ್ 1 hour ಐ ಯೂಸ್ ಟು ಸ್ಪೆಂಡ್. 1-2 years ಕಲ್ತಿದ್ದೀರಿ ಹಾಗಾದ್ರೆ? ಸ್ವಲ್ಪ ಸುಮಾರಾಗಿ ಕಲ್ತ್ಕೊಂಡಿದ್ದೀನಿ. ರೈಟ್.